ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ ಮುರಿದು ಹೋಗಿರೋ ಹ್ಯಾಂಗರ್ ಇರ್ತಾವಲ್ಲ, ಆ ಹ್ಯಾಂಗರ್ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಹ್ಯಾಂಗರನ್ನು ಚೆಲ್ಲಬೇಡ್ರಿ, ಒಗಿಬೇಡ್ರಿ. ಆಮೇಲೆ ಬೇಡವಾದ ಬಳೆ ಇರ್ತದಲ್ಲ, ಬಳೆನೂ ಒಗಿಯಕ್ಕೆ ಹೋಗಬೇಡ್ರಿ. ಅದನ್ನೆಲ್ಲ ಇಟ್ಕೋರಿ. ಹಾಗೆ ಬೇಡವಾದ ಬಳೆ, ಬೇಡವಾದ ಹ್ಯಾಂಗರಿಂದವ ಏನು ಮಾಡೋದು ಅಂಥೇಳಿ ತೋರಿಸ್ತೀನಿ. ಹ್ಯಾಂಗರ್ ಒಂದು ಕಡೆ ಮುರಿದ್ರೆ ಅದರೊಳಗೆ ಈ ಥರವ ಬಳೆ ಹಾಕ್ಕೊಳ್ರಿ. ಬಳೆ ತೂರಿಸ್ರಿ. ನಿಮ್ಗೆ 6 ಬೇಕು, 8 ಬೇಕು, ಅದ್ರ ಕೆಪಾಸಿಟಿ ಎಷ್ಟಿದೆ ನೋಡಿಕೊಂಡು ಅಷ್ಟು ಹಾಕಿರಿ. ಬಹಳ ಒಜ್ಜೆದಾದರೆ ಬಳೆ ಭಾಳ ತೊಗೊಳೋದಿಲ್ಲ, 6, 8 ಇಷ್ಟೇ. ಅದೇ ಸ್ವಲ್ಪ ಹಗುರನ ಬಳೆ ಆದರೆ ಸ್ವಲ್ಪ ಜಾಸ್ತಿ ತಗೋತದೆ. ಆಮೇಲೆ ಏನು ಮಾಡಬೇಕು, ಬಳೆ ಹಾಕಿದ ಮೇಲೆ ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಬಟ್ಟೆ ಕ್ಲಿಪ್ ಹಾಕಿದ್ದೇನೆ ಸುಮ್ಮನೆ ಹ್ಯಾಂಗರಿಗೆ. ನೀವು ಅದನ್ನು ಗಮ್ ಹಚ್ಚಿ ಕೂಡಿಸ್ಕೊಳ್ಳಬಹುದು. ಆ ಹ್ಯಾಂಗರನ್ನು ಕೂಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ನಾನು ಸುಮ್ಮನೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಅದಕ್ಕೆ ಒಂದು ಮೇಲಿಂದ ಒಂದು ಬಟ್ಟೆಗೆ ಹಾಕೋ ಕ್ಲಿಪ್ ಹಾಕಿ ಇಟ್ಟಿದ್ದೇನೆ ಸುಮ್ಮನೆ. ನೋಡಿರಿ, ಈ ಬಳೆ ಒಳಗೆ ವೇಲ್ ಹಾಕಿಡೋದು. ನಿಮ್ಗೆ ವೇಲ್ ಬೇಕಂದ ತಕ್ಷಣ ಯಾವ ವೇಲ್ ಬೇಕು ತೆಕ್ಕೊಳ್ಳಿಕ್ಕಾಗ್ತದೆ. ಪಟ್ನೆ ಕೈ ಸಿಗುತ್ತೆ. ನೀವು ಗಮ್ ಹಚ್ಕೊಂಡ್ಬಿಟ್ರಂತೂ ಇನ್ನೂ ಗಟ್ಟಿಯಾಗಿ ಇರುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಬಳೆ ಒಳಗೆ ಹಾಕ್ಕೊಂಡು ವೇಲನ್ನು ಹಾಕಿಟ್ಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಈಗ ಇನ್ನೊಂದು ಟಿಪ್ಸ್ ಏನಂದರೆ, ಮುರಿದು ಹೋಗಿರೋ ಹ್ಯಾಂಗರ್ ಇರುತ್ತಲ್ವಾ, ಈ ಮುರಿದು ಹೋಗಿರೋ ಹ್ಯಾಂಗರನ್ನು ಫಸ್ಟ್ ಒಂದು ಚೆನ್ನಾಗಿರೋ ಹ್ಯಾಂಗರ್ ತೊಗೋಬೇಕು. ಆ ಚೆನ್ನಾಗಿರೋ ಹ್ಯಾಂಗರಿಗೆ ದಪ್ಪ ದಾರದಿಂದ ಕಟ್ಟಾಗಬಾರ್ದು, ದಾರ ಗಟ್ಟಿ ಇರಬೇಕು. ಆ ದಾರದಿಂದವ ಮುರಿದು ಹೋಗಿರೋ ಹ್ಯಾಂಗರನ್ನು ಸೇರಿಸ್ಬೇಕು, ಕಟ್ಟಬೇಕು ಕೆಳಗಡೆ. ನೀವು ಎಷ್ಟು ಕಟ್ತೀರಾ ಅಷ್ಟು ನಿಮ್ಗೆ ಸ್ಟ್ಯಾಂಡ್ ಚೆನ್ನಾಗಾಗತ್ತೆ. ಮುರಿದು ಹೋಗಿರೋ ಹ್ಯಾಂಗರ್ ಇದು ನೋಡಿರಿ, ಕೆಳಗಿಂದು ಮುರಿದು ಹೋಗಿದೆ ಹ್ಯಾಂಗರು, ಮೇಲಿನ ಹ್ಯಾಂಗರ್ ಚೆನ್ನಾಗಿದೆ. ಅದಕ್ಕೆ ನಾನು ದಾರ ಕಟ್ಟಿ ಈ ಮುರಿದು ಹೋಗಿರೋ ಹ್ಯಾಂಗರನ್ನು ಕಟ್ಟಿ ಇಟ್ಟಿದ್ದೇನೆ. ಇದು ಮುರಿದು ಹೋಗಿದೆ ನೋಡಿರಿ, ಹಾಗಾಗಿ ಉಲ್ಟಾ ಹಾಕಿದ್ದೀನಿ ಅದನ್ನು. ಈ ಥರ ಕಟ್ಟಿ ನೀವು ಎಷ್ಟು ಬೇಕಾದ್ರೂ ಕಟ್ಕೋಬೋದು. 2, 3, 4 ಹ್ಯಾಂಗರ್ ಎಷ್ಟು ಬೇಕಾದ್ರೂ ಕಟ್ಕೋಬೋದು. ಅದಕ್ಕೆ ಸೀರೆ ಇಡ್ತಾ ಹೋಗ್ರಿ. ಆ ಹ್ಯಾಂಗರಿಗೆಲ್ಲವ ಒಂದೊಂದೇ ದಂಟಿದೆಯಲ್ಲ, ಆ ದಂಟಿಗೆಲ್ಲ ಒಂದೊಂದು ಸೀರೆ ಇಡ್ತಾ ಹೋಗ್ರಿ. ಇಲ್ಲಿ ಒಂದೇ ನಾವು ಪಾಲಿಸಬೇಕಾದ್ದೇನೆಂದರೆ, ಸ್ವಲ್ಪ ಹಗುರವಾದ ಸೀರೆನೇ ಇಡಬೇಕು. ಯಾಕಂದರೆ ಒಜ್ಜೆ ಸೀರೆ ಇಟ್ಟರೆ ವೇಟ್ ತೊಗೋತದೆಯೋ ಇಲ್ಲೋ ಅದು. ಹಾಗಾಗಿ ನಾವು ಸ್ವಲ್ಪ ಹಗುರ ಸೀರೆ ಇಟ್ಕೋಬೇಕು. ಎಷ್ಟೊಂದು 5-6 ಸೀರೆ ಇಟ್ಕೋಬೋದು. ಒಂದು 4 ಹ್ಯಾಂಗರ್ ಕಟ್ಕೊಂಡ್ರೆ ಅದರದ್ದೇ ಕಟ್ ಪೀಸ್ ಮತ್ತು ಕಟ್ಕೊಂಡ್ರುವ ಇಡ್ಬೋದು. ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ಟ್ಯಾಂಡ್ ಮಾಡ್ಕೋತ ಹೋಗ್ಬೋದು. ಇದು ಒಂಥರವ ನೀಟಾಗಿ ಕಾಣಿಸ್ತದೆ ಇಟ್ಟ ಹೋಗುವ. ಆಮೇಲೆ ಎಷ್ಟು ಸೀರೆ ಬೇಕಾದರೂ ಇಟ್ಕೋಬೋದು. ಕಪಾಟಲ್ಲಿ ಜಾಗ ಇಲ್ಲ ಅಂದರೆ ಇದು ಒಂದು ಸೀರೆ ಸ್ಟ್ಯಾಂಡ್ ಆಗುತ್ತೆ. 3ನೇ ಟಿಪ್ಸ್ ಏನಪ್ಪ ಅಂದರೆ, ಅದೇ ಸ್ಟ್ಯಾಂಡಿಗೆ ನೀವು ವೇಲ್ ಬೇಕಾದರೂ ಇಡಬಹುದು. ವೇಲಂತೂ ಜಾಸ್ತಿ ಹಿಡಿಯುತ್ತೆ, ಒಂದು 10-12 ವೇಲಾದರೂ ಹಿಡಿಯುತ್ತೆ. ಆ ಥರವ ಒಂದೊಂದು ಹ್ಯಾಂಗರಿಗೆ 4 ವೇಲ್ ಹಾಕ್ಬೋದು, ಅಷ್ಟು ವೇಟ್ ತಗೋತದೆ. ಹಾಗೆ ವೇಲನ್ನು ಇಟ್ಕೋಬೋದು. ಈ ರೀತಿಯಲ್ಲಿ ಯಾವುದನ್ನು ಬೇಕಾದರೂ ಇಟ್ಕೋಬೋದು. 4ನೇ ಟಿಪ್ಸ್ ಏನಪ್ಪ ಅಂದರೆ, ಅದೇ ಹ್ಯಾಂಗರಿಗೆ ಅದೇ ಸ್ಟೆಪ್ ಹಾಕ್ಕೊಂಡು ನೀವು ಕರ್ಚೀಪ್ ಇಡ್ಬೋದು. ಎಷ್ಟು ಕರ್ಚೀಪ್ ಬೇಕಾದರೂ ಇಡ್ಬೋದು. ಸ್ಕಾರ್ಪ್ ಇಡ್ಬೋದು, ಕರ್ಚೀಪ್ ಇಡ್ಬೋದು. ಸಣ್ಣ ಐಟಮ್ಸ್ ನೀವು ಬೇಗ ಕೈ ಸಿಗಬೇಕಂದ್ರೆ ಈ ಥರ ಹ್ಯಾಂಗರಿಗೆ ಕರ್ಚೀಪ್ ಇಟ್ಕೋಬೋದು. ಎಷ್ಟು ಬೇಕಾದರೂ ಕರ್ಚೀಪ್ ಹಿಡಿತದೆ ನೋಡಿರಿ. ಒಂದೊಂದು ಹ್ಯಾಂಗರಿಗೆ 5-6 ಕರ್ಚೀಪ್ ಇಡ್ಬೋದು, ಅಷ್ಟು ಹಿಡಿತದೆ. ಇದು ಒಂದು ಸೆಲ್ಫ್ ಟೈಪ್ ಆಗ್ತದೆ. ವೀಕ್ಷಕರೇ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಹೆಚ್ಚಿನ ಟಿಪ್ಸ್ನೊಂದಿಗೆ ಬರುತ್ತೇನೆ. ಧನ್ಯವಾದಗಳು.